ಇವತ್ತು ನಾವು ಮಕ್ಕಳದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸು ಹೇಳ್ಕೊಡ್ಬೇಕು ಅಂತಂದರೆ ಫಸ್ಟು ಮನೆಯಲ್ಲಿರೋರು ನಾವು ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ದು ಪ್ರಾಕ್ಟೀಸ್ ಇಟ್ಕೊಂಡಿರಬೇಕು ಪೇರೆಂಟ್ಸು, ನಂಬರ್ 1. ನಂಬರ್ 2, ಈಗ ಮಗುಗೆ ಟಿ ವಿಯಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಮೊಬೈಲಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಅದು ಗೊತ್ತಿರಲ್ಲ ಮಗುಗೆ. ಅದನ್ನು ಇಂಟ್ರಡ್ಯೂಸ್ ಮಾಡಿಕೊಡೋರು ನಾವೇನೇ. ಅದನ್ನು ನಾವು ಸ್ಟ್ರಾಂಗಾಗಿ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಆದಷ್ಟು ಟಿ ವಿ ಮತ್ತು ಮೊಬೈಲಿಂದ ಅದನ್ನು ದೂರ ಇಟ್ಟು ಅದಕ್ಕೆ ಯಾವುದಾದ್ರೂ ಪಝಲ್ಸ್ ಇರ್ಬೋದು, ಅಥವಾ ಯಾವುದಾದ್ರೂ ವಿಡಿಯೋ ಗೇಮ್ ಇರ್ಬೋದು. ವಿಡಿಯೋ ಗೇಮನ್ನು ಆದಷ್ಟು ಲಿಮಿಟೆಡ್ ಪೀರಿಯಡಲ್ಲಿ. ಇದೆಲ್ಲದಕ್ಕಿಂತ ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಂದರೆ ಹೊರಗಡೆ ಹೋಗಿ ಆಟ ಆಡೋವಂಥದ್ದು. ಈಗ ಮಕ್ಕಳಿಗೆ ಅದೇ ನಾವು ಮಿಸ್ ಮಾಡ್ತಾ ಇರೋದು. ಹೊರಗಡೆ ಹೋಗಿ ಮಕ್ಕಳು ಬೇರೆಯವ್ರ ಜೊತೆಯಲ್ಲಿ ಕಲಿತು ಆಟ ಆಡೋದಕ್ಕೆ ಅವ್ರಿಗೆ ನಾವು ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ಬೇಕಾದಷ್ಟು ರೀಸನ್ಸೂ ನಮಗಿದ್ದಾವೆ. ಅದರಲ್ಲಿ ಮೇನ್ ರೀಸನ್ನು ಅಂತಂದರೆ ಪೇರೆಂಟ್ಸ್ಗೆ ಟೈಮ್ ಇರಲ್ಲ. ಸೊ ಮಕ್ಕಳು ಯಾವಾಗ ಹೋಗಿ ಹೊರಗಡೆ ಆಟ ಆಡ್ತಾರೋ ಆವಾಗ ಅದಕ್ಕೆ ಒಳ್ಳೆ ರಿಫ್ರೆಶ್ಮೆಂಟು ಆಗುತ್ತೆ, ಮತ್ತು ಸೊಸೈಟಿಯಲ್ಲಿ ಅದು ಹೆಂಗೆ ಇಂಟರ್ಯಾಕ್ಟ್ ಮಾಡಬೇಕು ಹೊರಗಡೆ ಜನದ ಜೊತೆಯಲ್ಲೋ ಅನ್ನೋದನ್ನು ಕಲ್ತ್ಕೊಳ್ಳುತ್ತೆ. ಸೊ ಆದಷ್ಟು ನೀವು ಮೊಬೈಲು ಮತ್ತು ಟಿ ವಿ ಸ್ಕ್ರೀನನ್ನು ನೋಡೋದನ್ನು ಅವಾಯ್ಡ್ ಮಾಡಿ ಹೊರಗಡೆ ಹೋಗಿ ಆಟ ಆಡೋದಕ್ಕೆ ಎನ್ಕರೇಜ್ ಮಾಡಬೇಕು. ಅದ್ರ ಜೊತೆಗೆ ಆದಷ್ಟು ಒಂದು 3-4 ವರ್ಷ ಆದಮೇಲೆ ಅದಕ್ಕೆ ಸ್ವಲ್ಪ ಮೆಡಿಟೇಷನ್ ಮಾಡೋದನ್ನು ಹೇಳ್ಕೊಡೋದು ಒಳ್ಳೆಯದು. ಯಾಕೆ ಅಂತಂದರೆ ನಮಗೆಲ್ರಿಗೂ ಗೊತ್ತಿರೋ ಹಂಗೆ ಇದು ಮೊದಲಿಂದನೇ ಮೆಡಿಟೇಷನ್ ಮಾಡೋದ್ರಿಂದ ಅದಕ್ಕೆ ಮೈಂಡ್ ಮೇಲೆ ಒಂದು ಕಂಟ್ರೋಲ್ ಬರುತ್ತೆ, ಮತ್ತು ಮೆಂಟಲಿ ಸ್ಟೇಬಲ್ ಆಗಿರೋದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಆದಷ್ಟು ಇವು ಚಿಕ್ಕ ಚಿಕ್ಕ ವಿಷಯಗಳಾಗೋದ್ರೂ ಇಂಪ್ಲಿಮೆಂಟ್ ಮಾಡಿದ್ರೆ ಇದರದ್ದು ರಿಸಲ್ಟು ತುಂಬ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ.